ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಇವತ್ತು ದೋಹೆ ಮತ್ತು ಛಂದಸ್ಸನ್ನು ತಿಳ್ಕೊಳ್ಳೋಣ. ನಿಜ ಭವನ ಗವನೆವು ಸಿಂಧು ಶ್ರೀ ರಘುಪತಿನಿ ಯಹ ಮತ ಭಾಯಮು ಯಹ ಚರಿತ ಕಲಿ ಮಲಹರ ಜಥಾಮತಿ ದಾಸ ತುಳಸಿ ಗಾಯಮು ಸುಖ ಭವನ ಸಂಶಯ ಸಮನ ದವನ विषाद रघुपति गुणगाना तजी सकल आस भरोस गावहि सुनहि संतत सठ मना सकल सुमंगल दायक रघुनायक गुणगान सादर सुनहि ते तरहि भव सिंधु बिना जल जान. ಇದು ದೋಹೆ ಮತ್ತೆ ಛಂದಸ್ಸು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಸಮುದ್ರ ರಾಜ ಹೇಳಿದ ಹಾಗೇನೆ ಆ ದುಷ್ಟರನ್ನ ವಧಿಸ್ತಾನೆ. ಆಗ ರಾಮನ ಬಲ ಪರಾಕ್ರಮವನ್ನು ನೋಡಿ ಸಮುದ್ರ ರಾಜ ತುಂಬ ಸಂತೋಷ ಪಡ್ತಾನೆ. ಅವನು ಆ ದುಷ್ಟರ ಬಗ್ಗೆ ರಾಮನಿಗೆ ಹೇಳಿ ಆಮೇಲೆ ಅವನ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ವಾಪಸ್ ಹೊರಟೋಗ್ತಾನೆ. ಸಮುದ್ರ ತನ್ನ ಭವನಕ್ಕೆ ಹಿಂದಿರುಗ್ತಾನೆ. ಶ್ರೀರಾಮನಿಗೆ ಸಮುದ್ರ ಹೇಳಿದಂಥ ಸಲಹೆ ಒಪ್ಪಿಗೆ ಆಗುತ್ತೆ. ಅಂದರೆ ಸಮುದ್ರ ರಾಜ ಏನು ಹೇಳಿದ್ನೋ ಅದೇ ರೀತಿ ಈಗ ನಲ ನೀಲರನ್ನ ಉಪಯೋಗಿಸ್ಕೊಂಡು ಅವರ ಕೈಯಿಂದ ಎಲ್ಲವನ್ನ ಮುಟ್ಸಿ ಈಗ ಈ ಸೇತುವೆಯನ್ನು ಕಟ್ಟಬೇಕು ಅಂತ ಅವನು ಯೋಚನೆ ಮಾಡಿಕೊಳ್ತಾನೆ. ಅವನು ಹೇಳಿದ್ದು ಮಾತು ಸರಿ ಅಂತ ಅನಿಸುತ್ತೆ. ಕಲಿಯುಗದ ಪಾಪಗಳನ್ನು ಓಡಿಸುವಂತಹ ಈ ಕಥೆಯನ್ನ ತುಳಸಿದಾಸ ತನ್ನ ಬುದ್ಧಿಗನುಗುಣವಾಗಿ ಇಲ್ಲಿ ಹಾಡಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಕಲಿಯುಗದ ಪಾಪಗಳನ್ನು ಓಡಿಸುವಂಥದ್ದು ಈ ಕತೆ. ನನ್ನ ಬುದ್ಧಿಮಟ್ಟ ಎಷ್ಟಿದೆಯೋ ಅದಕ್ಕೆ ಸರಿಯಾಗಿ ನಾನಿಲ್ಲಿ ವಿವರಣೆ ಮಾಡಿ ಹೇಳಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀ ರಘುಪತಿಯ ಗುಣಗಣಗಳು ಸುಖಧಾಮವು, ಅಂದರೆ ಅವನ ಗುಣಗಾನ ಮಾಡೋದಿದೆಯಲ್ಲ, ಆ ಗುಣದ ಗಣಗಳು ಅಂದರೆ ಅದರ ರಾಶಿ ಅಂತಲೇ ಅನ್ಕೋಬೇಕು ನಾವು. ಅದು ನಮಗೆ ಸುಖವನ್ನು ಕೊಡುವಂಥದ್ದು. ಸುಖಧಾಮ, ನಾವು ಸುಖ ಎಲ್ಲಿದೆ, ನೆಮ್ಮದಿ ಎಲ್ಲಿದೆ, ಶಾಂತಿ ಎಲ್ಲಿದೆ ಅಂತ ಹುಡುಕ್ತಾ ಇರ್ತೀವಲ್ವಾ, ಅದು ಭಗವಂತನ ಕಥೆಗಳನ್ನು ಕೇಳೋದ್ರಲ್ಲಿದೆ. ಎಲ್ಲ ಸಂದೇಹಗಳನ್ನು ಕೂಡ ಇವು ಪರಿಹಾರ ಮಾಡ್ತವೆ. ವಿಷಾದಗಳೆಲ್ಲ ನಾಶ ಆಗೋಗುತ್ತೆ. ಎಲೈ ಮೂರ್ಖ ಮನಸ್ಸೆ, ನೀನು ಜಗತ್ತಿನ ಆಸೆ ಆಕಾಂಕ್ಷೆ ಎಲ್ಲವನ್ನ ಬಿಟ್ಟು, ಅಂದರೆ ಇಲ್ಲಿ ತುಳಸಿದಾಸರು ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಾರೆ ಏನು ಮಾಡಬೇಕು ನೀನು ಅಂತಂದ್ಬಿಟ್ಟು. ಇದು ಅವ್ರ ಮನಸ್ಸಿಗೆಲ್ಲ ನಮ್ಮೆಲ್ಲರಿಗೂ ಹೇಳ್ತಾ ಇರೋದು, ಆಯ್ತಾ? ಏನು ಹೇಳ್ತಾರೆ, ನೀನು ಜಗತ್ತಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಸತತವಾಗಿ ಭಗವಂತನ ಗುಣಗಳ ಶ್ರವಣ ಕೀರ್ತನೆಯಲ್ಲೇ ಮುಳುಗಿರು ಅಂತಂದ್ಬಿಟ್ಟು ಇಲ್ಲಿ ತಮ್ಮ ಮನಸ್ಸಿಗೆ ತುಳಸಿದಾಸರು ಹೇಳ್ಕೊಳ್ತಾ ಇದ್ದಾರೆ. ನಾವೇನು ಮಾಡಬೇಕು ಅಂತ ನಮಗೆ ಗೊತ್ತಾಯ್ತಾ? ತುಳಸಿದಾಸರು ಏನು ಹೇಳ್ಕೊಳ್ತಾರೋ ಅದು ನಮ್ಗೆ ಹೇಳ್ತಾ ಇರೋದು ಅಂತ. ನಾವು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಭಗವಂತನ ನಾಮಸ್ಮರಣೆ ಗುಣಗಳನ್ನು ಹಾಡಿ ಹೊಗಳೋದ್ರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಶ್ರೀ ರಘುನಾಥನ ಗುಣಗಾನವೇ ಸಕಲ ಮಂಗಳದಾಯಕ. ಎಲ್ಲ ಒಳ್ಳೆಯದಾಗಬೇಕು ಅಂತಂದರೆ ಅಲ್ಲಿ ಮಾಡಬೇಕಾಗಿರುವಂಥದ್ದು ಆ ರಾಮನ ಗುಣಗಾನ. ಇದನ್ನು ಆಧರಿಸಿ ಕೇಳಿದವರು, ಅಂದರೆ ಇದನ್ನು ಗೌರವ ಕೊಟ್ಟು ಯಾರು ಕೇಳ್ತಾರೋ ಬೇರೆ ಯಾವುದೇ ಸಾಧನೆಗಳೂ ಕೂಡ ಮಾಡದೆ ಈ ಭವಸಾಗರವನ್ನು ಸುಲಭವಾಗಿ ದಾಟ್ಬಿಡ್ತಾರೆ. ಶ್ರವಣಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ, ಆದರೆ ನಾವು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಯಾರು ಶ್ರವಣವನ್ನು ಮಾಡ್ತಾರೋ ಅದು ಏನು ತುಂಬಾ ಶ್ರದ್ಧೆ ಭಕ್ತಿಯಿಂದ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು, ಗೌರವ ಕೊಟ್ಟು ಕೇಳಬೇಕು. ಅಷ್ಟು ಮಾಡಿದ್ರೆ ಸಾಕು, ಈ ಭವಸಾಗರವನ್ನು ನಾವು ದಾಟ್ಬಿಡ್ಬೋದು. ಅದು ಏನು ಸುಲಭವಾಗಿ ದಾಟ್ಬೋದು. ಅಂದರೆ ಇಲ್ಲಿ ತುಳಸಿದಾಸರು ನಮಗೆ ಹೇಳ್ತಾ ಇದ್ದಾರೆ, ನಾವು ಬೇರೆ ಏನೂ ಮಾಡಬೇಕಾಗಿರುವಂತಹ ನೆಸೆಸಿಟಿ ಇಲ್ಲ. ಭಗವಂತನ ಈ ಗುಣಗಾನವನ್ನು ಗೌರವ ಶ್ರದ್ಧೆಯಿಂದ ಕೇಳಿದ್ರೆ ಸಾಕು, ಭವಸಾಗರವನ್ನು ದಾಟಬಹುದು ಅಂತಂದ್ಬಿಟ್ಟು ಇಲ್ಲಿಗೆ ಸುಂದರಕಾಂಡ ಮುಗಿಯತ್ತೆ. ಹರೇ ಕೃಷ್ಣ.